ನಾವು ಓಪನ್ ಆಗಿ ಕೋಟಿಗಳನ್ನ ತೋರಿಸಬಹುದು ಅನ್ನೋದು ಯಾರ್ಕಾದ್ರೂ ತಾಕತ್ತಿದ್ರೆ ರೈತರ ಮಕ್ಕಳಿಗೆ ಮಾತ್ರ. ಫಾರ್ಮಿಂಗ್ ಆಸ್ ಎ ಬ್ರೈಟ್ ಫ್ಯೂಚರ್. ಎಜುಕೇಶನ್ ಇಸ್ ಎ ಇನ್ಫಾರ್ಮೇಶನ್, ಎಜುಕೇಶನ್ ಇಸ್ ನಾಟ್ ಎ ಲೈಫ್. ಹಳ್ಳಿ ಕಾರ್ಕೆ ಐತೆ ಒಂದು ಗತ್ತು. ಹಳ್ಳಿ ಕಾರ್ ಅಂತ ಕಟ್ಬೇಕಲ್ರ ಮನೆ ಮುಂದೆ. ಹೇಳ್ರಿ ಹಾಳೆ ತರದ ಓರಿ ಐತೆ ನಮ್ಮ ಮನೆಯಲ್ಲಿ ಅಂತ ಹೇಳ್ರಿ. ಕಂಪ್ಯಾರಿಸನ್ ಕೊಟ್ಕೊಂಡು ಹೇಳಕ್ ಹೋಗ್ಬೇಡ್ರಿ. ಒಂದು ಬಸವಣ್ಣನ್ಗೆ ಪ್ಯಾನ್ ಸುಟ್ಕೊಳೋದು, ಆಮೇಲೆ ಇದ್ರ ಫೀಲ್ಡ್ ಅಲ್ಲೇ ಇಲ್ದಿರ ಇರೋರೆಲ್ಲ ಹಾಕ್ಸ್ಕೊಂಡವ್ರೆ ಟ್ಯಾಟ್. ದನಂದ್ ಬ್ರೀಡ್ ಅಲ್ಲೇನೆ ಸೌತ್ ಇಂಡಿಯನ್ ಬ್ರೀಡ್ಗೆಲ್ಲ ತಾಯಿ ಮೂಲ ಇದು. ಅದು ನನ್ನ ಉಳಿಸ್ತು ನೋಡ್ರಿ. ಅದ್ರ ನೆನಪಾರ್ಥವಾಗಿ ಟ್ಯಾಟು ನೋಡಿ, ಇಲ್ಲಿ ಆದಿರೋ ಗುರುತು ಐತಿ. ಇಲ್ಲಿ ನಮ್ ದೇವ್ರದ್ದು ಹಾಕಿದೀನಿ, ಹೆಸರು ಕರ್ಗ ಅಂದ್ಬಿಟ್ಟು. ಕರ್ಗದಮ್ಮ ಇದು ಸರಾಸರಿ ಇವಾಗ ಮಾರ್ಬೇಕಂತ ಹೋದ್ರೆ ಎಲ್ಲ ಒಂದು 70-80 ಸಾವಿರದ ಮೇಲೆ. ಕೋಣ ಪಿಕ್ಚರ್ ಅಲ್ಲ ಐತಲ್ಲ ದೊಡ್ಡದು ಕೋಣ, ಅದು ಅದ್ರಿಗೆ ಇದು ಫಲ ಆಗೈತಿ. ಎಸ್, ಇದು ಒಂದು ಸಂಪತ್ ಕುಮಾರ್. ಇನ್ನ ಒಂದು ನಮ್ಮ ವೈಫ್, ಎರಡನೇ ವೈಫ್ ಅದೇನೆ ಎಂ ಮಂಜುಳಾ ಅಂತ ಅಂದ್ಬಿಟ್ಟು. ಆಳೆತ್ತರದ ಓರಿ ಅಂದ್ರೆ ನಮ್ಮ ಹಳ್ಳಿ ಕಾರ್. ಟೈಗರ್ ಎಷ್ಟು ವರ್ಷದ ಹೋರಿ ಇದು? ಇದಕ್ಕೆ ಇವಾಗ ಆಗೈತೆ 8.5 ವರ್ಷ. ಪುಟ್ ಪಾಪು ಇದ್ದಂಗಿಂದ ನೀವು ತಂದಿರೋದಾ ಅಥವಾ ಇದು ಚಿಕ್ಕ ವಯಸ್ಸಿದ್ದಾಗ ನಮ್ಮ ಸ್ನೇಹಿತ ಹತ್ರ ಬನ್ನೂರು ಕೃಷ್ಣಣ್ಣ ಹತ್ರ ಇತ್ತು. ಆಮೇಲೆ ಕಾಲಕ್ರಮೇಣ ನಮ್ಮ ಮಸಾಲೆ ಜಯರಾಮಣ್ಣವ್ರು ಕೊಡ್ಸ್ರಿ 26 ಲಕ್ಷಕ್ಕ. ಅಲ್ಲಿ ಆಮೇಲೆ ನಮ್ಮ ಕೃಷ್ಣಣ್ಣ ಹತ್ರ ಇದ್ದಾಗಿಂದ ಸುಮಾರು ಒಂದು 100 ಕರು ಹೆಚ್ಚು ಕಮ್ಮಿ 2000 ಕರುವಿನ ತಂದೆ ಇದು. ಇದ್ರ ರೆಕಾರ್ಡು, ಇದ್ರ ಫ್ಯಾನ್ ಫಾಲೋಯಿಂಗು, ಇದ್ರಕ್ಕಿರೋ ಇದು ತುಂಬಾ ಅವ್ರಿ. ಏಕಲವ್ಯ ಅಂದ್ರೆ ಇದೇನೆ. ಆಮೇಲೆ ಕೆಲವರೆಲ್ಲ ಹೇಳ್ತಾರೆ ಹಂಗ್ ಮಾಡ್ತೋ ಹಿಂಗ್ ಮಾಡ್ತದ, ಏನು ಇಲ್ಲ. ಬಸವಣ್ಣ ದೇವರು ನಾವ್ ಸಾಕ್ದಂಗೆ ನಾವ್ ಇಕ್ಕೊಂಡಂಗೆ. ಇರಮ್ಮ ತಿನ್ನೋಡು. ಏನ್ ವಿಶೇಷ ಸರ್ ಇದ್ರಲ್ಲಿ? ಇದು ತಳಿನಲ್ಲಿ, ಗಾತ್ರದಲ್ಲಿ, ಜಾತಿನಲ್ಲಿ. ಆಮೇಲೆ ಇದು ಬಂದ್ಮೇಲೆ ಸುಮಾರು ವರಿಗಳು ಹೊರಗಡೆ ಬಂದಿದ್ದು. ಇದೇ ನಂಬರ್ 1 ಇದ್ರ. ಹೌದು, ಇದೇ ಹಳ್ಳಿಕಾರು. ಅಯ್ಯೋ ಓಕೆ. ಹಳ್ಳಿಕಾರಲ್ಲಿ ಅಂದ್ರೆ ನೀವು, ನಾನ್ ಬೇರೆ ವಿಡಿಯೋದಲ್ಲಿ ನೋಡಿದೀನಿ, ಕರ್ನಾಟಕದ್ದೇ ದೇಸಿ ತಳಿ ಅಂತ ಹೇಳ್ತಾ ಇದ್ದೀರಿ. ಸರ್, ಈ ತಳಿ ಹೇಗ್ ಹುಟ್ಕೊಳ್ತು, ಯಾವ ತರ? ಅಂದ್ರೆ ಇದು ಇವತ್ತಿಂದಲ್ಲ, ಇದು ದನಂದ್ ಬ್ರೀಡ್ ಅಲ್ಲೇನೆ ಸೌತ್ ಇಂಡಿಯನ್ ಬ್ರೀಡ್ಗೆಲ್ಲ ತಾಯಿ ಮೂಲ ಇದು. ಅದ್ರಲ್ಲೂ ಈ ಓರಿ ಬಂದ್ಮೇಲೆ ಸುಮಾರು ಓರಿಗಳು ಬೈಲ್ಕ್ ಬಂದ್ವು. ಇರಮ್ಮ ಕಲ್ದದಿರು ನಾನು ಅದ್ ಕೇಳ್ತಾ ಐತಿ ಇನ್ನ ಬೇಕು ಅಂತ ಅಷ್ಟೇನೇನು. ಸುಮಾರು ಓರಿಗಳು ಇದರಿಂದ ಹೊರಗಡೆ ಬಂದ್ವು. ಇದು ಬಂದ್ಮೇಲೆ ಸುಮಾರು ಓರಿಗಳಿಗೆ ದಾರಿ ಆಯ್ತು. ಆಮೇಲೆ ಸುಮಾರು ಕರುಗಳು ಹುಟ್ಟವೆ. ಇದ್ರದ್ದು ಒಂದೊಂದು ಕರುನು 10 ಲಕ್ಷ ಮೇಲೆ ಮಾರಿರೋವೇ. ₹1,00,000 ಕರನು ಮಾರೈತೆ. ಓರಿಗಳಲ್ಲಿ ಏಕಲವ್ಯ ಅಂತಾರೆ. ಅದ್ರ ಫ್ಯಾನ್ ಫಾಲೋಯಿಂಗ್, ಅದ್ರ ಟ್ಯಾಟುಗಳೇನೇನೆ ಇವತ್ ಬರ್ತಾರೆ. ಆ ಟ್ಯಾಟು ಮಾಡಿರ್ತಕ್ಕಂಥ ಸ್ನೇಹಿತರು ಇಲ್ಲೆಲ್ಲೋ ಅವ್ರಂತೆ. ಸುಮಾರು ಅದ್ ಎಷ್ಟು ಲಕ್ಷ ಜನ ಹಾಕ್ಸ್ಕೊಂಡ್ಬಿಟ್ಟವ್ರೆ ಇದ್ರ ಟ್ಯಾಟು, ಈ ಮುಖದ್ದು ಟ್ಯಾಟು. ಹಂಗೆ ಬಹಳ ಪ್ರೀತಿ. ಆಮೇಲೆ ಇವನು ಯಾರನು ಇವತ್ಕ ಏನು ಮಾಡಿಲ್ಲ. ಒಳ್ಳೆ ಬುದ್ಧಿ. ನಾವ್ ಮಾತಾಡೋದು ಅದು ಆಲಗಿಸ್ತದೆ ಓರಿ. ಆ ಕಾರಣಕ್ಕ ಒಳ್ಳೆ ಓರಿ, ಒಳ್ಳೆ ಜಾತಿ. ಮತ್ತೆ ನೀವು ವಿಡಿಯೋದಲ್ಲಿ ಹೇಳೋದನ್ನ ನಾನು ಕೇಳಿಸ್ಕೊಂಡಿದ್ದೆ, ಲಕ್ಷ್ಮಿ ಅನ್ನೋ ಹಸು ಬಗ್ಗೆ ತುಂಬಾ ಹೇಳ್ತಾ ಇದ್ದೀರಾ. ಹೌದು, ಅದು ನನ್ನ ಒಂದು ಓರಿ ಆದ್ಬಿಟ್ಟಿತ್ತು. ಆದ್ಬಿಟ್ಟವಾಗ ಬನ್ರಿ ಆದ್ಬಿಟ್ಟವಾಗ ಅದ್ರನ್ನ ಅದು ನನ್ನ ಉಳಿಸ್ತು ನೋಡ್ರಿ. ಅದ್ರ ನೆನಪಾರ್ಥವಾಗಿ ಟ್ಯಾಟು ನೋಡಿ, ಇಲ್ಲಿ ಆದಿರೋ ಗುರುತು ಐತೆ. ಇಲ್ಲಿ ನಮ್ ದೇವ್ರದ್ದು ಹಾಕಿದೀನಿ, ಹೆಸರು ಕರ್ಗ ಅಂದ್ಬಿಟ್ಟು. ಕರ್ಗದಮ್ಮನ. ಆಮೇಲೆ ರಾಮ ಲಕ್ಷ್ಮಣ ಅಂದ್ರೆ ಇವೇನೆ. ಇವನು ಅಷ್ಟೇನೇನೆ ಬಹಳ ಪ್ರೀತಿ. ಸುಮಾರು ಎಷ್ಟು ಮೆರವಣಿಗೆಗಳು ಮಾಡ್ಬಿಟ್ಟವ ಈ ದೇವ್ರುಗಳು. ಇವ್ರಿಬ್ರು ಹೋಗ್ದಿರ ಇರೋ ಊರಿಲ್ಲ. ಪ್ರೀತಿ ವಿಶ್ವಾಸ ಬೇಕು ದನಿನ ಹತ್ರ, ಅದಿರ್ಬೇಕು. ಬೇರೆ ಹೋರಿಗಳಿಗೂ ಅಥವಾ ಎತ್ತುಗಳಿಗೂ ಮತ್ತೆ ಹಳ್ಳಿಕಾರು ಹಸು ಅಥವಾ ಎತ್ತುಗಳಿಗೆ ಬಂದ್ರೆ ಏನ್ ಸೌತ್ ಇಂಡಿಯನ್ ಬ್ರೀಡ್ಗೆಲ್ಲ ತಾಯಿ ಮೂಲ ಅಂದ್ರೆ ಅರ್ಥ ಮಾಡ್ಕೊಳ್ರಿ. ಒಂಗೋಲ್ ಇರ್ಬೋದು, ಬೇರೆ ಬ್ರೀಡ್ಸ್ ಇವೆಲ್ಲ ಒರಿಜಿನ್ ಆಗಿರೋದು ಹಳ್ಳಿಕಾರಿಂದಾನೆ. ಅದಕ್ಕೆಲ್ಲ ತಾಯಿ ಮೂಲ ಇವೇ ಆದ್ಮೇಲೆ ನಮ್ಮ ತಳಿಗ್ ನಾವ್ ಕೊಡ್ಬೇಕಲ್ಲ ಮಹತ್ವ. ಹೌದಾ ಇಲ್ಲ? ಹಂಗೆ ನಮ್ಮ ಹಳ್ಳಿಕಾರ್ ಬ್ರೀಡ್ ನಂಬರ್ 1. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ, ಇಡೀ ವರ್ಲ್ಡ್ ಅಲ್ಲಿ ನೀವು ಲೆಕ್ಕ ಹಾಕೊಂಡ್ರೆ ರೋಗ ರೆಸಿಸ್ಟಬಲ್ ಪವರ್ ಅಂತಂದ್ರೆ ಡಿಸೀಸ್ ರೆಸಿಸ್ಟಬಲ್ ಪವರ್ ಅತಿ ಹೆಚ್ಚು ಇರ್ತಕ್ಕಂಥದ್ದು ನಮ್ಮ ಹಳ್ಳಿಕಾರ್ಗೆ. ಆ ಹಳ್ಳಿಕಾರ್ ಬ್ರೀಡ್ ಒರಿಜಿನ್ ಆಗಿರೋದು ನಮ್ಮ ಕರ್ನಾಟಕದಲ್ಲಿ. ಅದ್ರಲ್ಲಿ ಇವಾಗ ನೋಡ್ರಿ, ಯಾರ ಹಳ್ಳಿಕಾರ್ ಅಂತಾರೋ ಅವರೆಲ್ಲ ನನ್ನ ಅಭಿಮಾನಿಗಳೇ. ಯಾರ ಹಳ್ಳಿಕಾರ್ ದನ ಸಾಕವ್ರು ಎಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ನಮ್ಮ ಸ್ನೇಹಿತರು. ಅಷ್ಟೇ. ಓಕೆ, ಹಳ್ಳಿಕಾರ್ ಅನ್ನೋದು ಕರ್ನಾಟಕದಲ್ಲಿ ಯಾವ ಭಾಗದಲ್ಲಿ ಅತಿ ಹೆಚ್ಚು ಕಂಡು ಬರುತ್ತೆ ಸರ್? ಎಲ್ಲಿ ಹುಟ್ಕೊಂತು ಇದು ಕರ್ನಾಟಕದಲ್ಲಿ? ಕರ್ನಾಟಕದ ಬ್ರೀಡು ಸೌತ್ ಅಂದ್ರೆ ನಮ್ ತಮಿಳ್ನಾಡು ಕರ್ನಾಟಕ ಬಾರ್ಡರ್ ಅಲ್ಲಿ ಜಾಸ್ತಿ ಇವು. ಇವತ್ತು ಮೂಲ
100 ಹಸು 150 ಹಸು ಇಟ್ಟಿರೋ ರೈತರು ಈ ಕಡೆ ಅವ್ರೆ ಇವಾಗ. ಆಮೇಲೆ ಕುಣಿಕೆನಲ್ಲಿ ಫಾರ್ಮ್ ಅನ್ಬಿಟ್ಟೇನೆ ಗೌರ್ಮೆಂಟ್ ಇಂದ ಮಾಡಿದ್ದಾರೆ. ಅಲ್ಲಿ ಇವುಗಳನ್ನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಇವತ್ತು ಓರಿ ಹಬ್ಬ ಅಂತ ಮಾಡ್ತಾರೆ ಗೊತ್ತಾ. ಓರಿ ಹಬ್ಬದಲ್ಲಿ ಚಾಂಪಿಯನ್ ಓರಿಗಳು ಕುಣಿಕೆನಲ್ಲಿ ಫಾರ್ಮ್ ಇಂದ ಹೋಗಿ ವಿನ್ ಆಗವೆ ಅಂತ ಹೆಸರೈತಿ ಇವಕ್ಕ. ಇವು ಓಟದಲ್ಲಿ ಆಗ್ಲಿ ಇದ್ ನಡಿಗೆನಲ್ಲಾಗ್ಲಿ ನಂಬರ್ 1. ಇವುಗಳ ಎತ್ತರ ಅದ್ರ ವಿಶೇಷತೆ ಬಾಳ ಅಂದ್ರೆ ಬಾಳ ಬೆಳವಣಿಗೆ ಇವು. 7 ಅಡಿವರೆಗೂ ಬೆಳಿತವೆ. ನೀವೇ ನೋಡ್ಬೋದು ಇಲ್ಲಿ ಉದಾಹರಣೆ ಎಷ್ಟ್ ಎತ್ತರ ಪೇಸ್ ಕಟ್ಟೋಣ, ಎಷ್ಟ್ ಎತ್ತರ ಅವೆ, ಏನ್ ಲೆಂತ್ ಇದು ಅಂತ ಹಿಂಗಿರ್ತವೆ. ಸಂಕ್ರಾಂತಿಯಲ್ಲಿ ಸರ್ ಹಳ್ಳಿಕಾರ್ ಹಸುಗಳ ಜೊತೆ ಅಥವಾ ಹೋರಿ ಹೌದು, ಈ ಪ್ರತಿ ಒಂದು ಊರಲ್ಲೂ ಕಿಚ್ಚಾಕಿ ಓರಿಗಳನ್ನ ಎಗರಿಸೋದು. ಉಪ್ಪಿಳಿಕೋದು ಅಂತೀರಿ. ಉಪ್ಪಿಳಿಕೋದು ಹೆಂಗೆ ಅಂತಂದ್ರೆ ಇರಮ್ಮ, ಉಪ್ಪಿಕ್ಕೋದು ಅಂತ ಏನಂತಂದ್ರೆ ವರ್ಷಕ್ಕೊಂದ್ಸಲಿ ಓರಿ ನಾಲ್ಗೆ ನೋಡ್ರಿ ಮುಳ್ಳೆದ್ ಬಿಟ್ಟದೆ. ಈ ಮುಳ್ಕ ಕಲ್ಲು ಪೆತ್ಕೊಂಡು ಉಜ್ಜಿ ಓರಿಕ ವರ್ಷಕ್ಕೊಂದ್ಸಲಿ ಓರಿನೆಲ್ಲ ತೊಳ್ದು ಹೊಸ ಮೂಗ್ದಾರ ಹೊಸ ಹಗ್ಗ ಹಾಕಿ ಗೆಗ್ರಿಗಳಾಕಿ ಕುಂಕುಪ್ಪ ಹಾಕಿ ಬಸವಣ್ಣ ದೇವ್ರಿಗೆ ಶೃಂಗಾರ ಮಾಡಿ ಅವತ್ತು ಸಂಕ್ರಾಂತಿ ಹಬ್ಬದ ದಿನ ಬಸವಣ್ಣನ ಕಿಚ್ಚೆಕ್ಸಿದ್ರೆ ಅವತ್ತೆಲ್ಲಾನು ನಮ್ಗೆ ಯಾರ್ಯಾರು ಆಡ್ಕೊಂತಾರೆ ಮಾಡ್ಕೊಂತಾರ ಅವರೆಲ್ಲ ಕಿಚ್ಚಲ್ಲಿ ಹೋಗಿ ಸುಡ್ಲಿ, ಹೊಸದಾಗಿ ನಾವು ಜೀವನ ಆರಂಭ ಆಗ್ಲಿ, ಕೃಷಿಕ ಇದಾಗ್ಲಿ ಅಂತ ಅನ್ಬಿಟ್ಟು ಹೌದು ಬರ್ಲಿ ಅಂತ ಮಾಡೋದು ಸಂಕ್ರಾಂತಿ ಹಬ್ಬ. 100% ರೈತನಕ ದನಗಳಕ ಒಂದು ಹೊಸ ಹುಮ್ಮಸ್ ಕೊಡೋದು ಸಂಕ್ರಾಂತಿ ಹಬ್ಬ. ಹೌದು. ವಿಶೇಷವಾಗಿ ಸರ್ ಯಾರಾದ್ರೂ ಓದಿರೋ ಹುಡುಗರು ರೈತರ ಆಗ್ತಾರೆ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಆಗಿದ್ದಾರೆ. ನಾನೇನೆ ನೀವೇನೆ ಹೌದು, ಇನ್ನ ಬೇರೆಯವರು ಆಗಿದ್ದಾರೆ. ನಾನು ಅದನ್ನೇ ಹೇಳಕ್ ಬಂದೆ. ಎಷ್ಟೋ ಜನ ರೈತರ ಆಗ್ಬೇಕು ಆಗಿದ್ದಾರೆ, ಪೋಷಕರು ಸಪೋರ್ಟ್ ಮಾಡಿದ್ದಾರೆ. ಇಲ್ಲ ಮಾಡ್ತಾವ್ರೆ, ಮಾಡಲ್ಲ ಸರ್. ಇಲ್ಲ ಮಾಡ್ತಾವ್ರೆ. ಇಲ್ಲ ಅಂತ ನಾವೇ ಕೇಳೋಣ. ಎಷ್ಟೋ ಜನ ನಾನ್ ಕಂಡಂಗೇನೇನೆ ನಾನ್ ಬೇರೆ ಊರಲ್ಲಿ ಹೋಗಿ ಎಕ್ಸಾಮ್ ನಮ್ಮೂರಲ್ಲೇ ಆಗವ್ರೆ ಮಾಡವ್ರಲ್ಲ. ಅವಾಗ ನಾವ್ ಇಲ್ಲ ಅಂತ ಯಾಕೆ ಹೇಳೋಣ, ಮಾಡವ್ರೆ. ಹುಡುಗರು ರೈತರ 100% ಮಾಡ್ತಾವ್ರೆ. ಇವಾಗ ವಿಡಿಯೋಗಳು ನೋಡಿ ಸ್ವತಃ ಅವ್ರೆ ಅನುಭವಕ್ಕೆ ತಕೊಂಡು ಇದ್ರಲ್ಲಿ ಐತೆ ನಮ್ ಗೌರವ ಅಂತ ಮಾಡ್ತಾವ್ರೆ. ಎಜುಕೇಶನ್ ಫಾರ್ಮಿಂಗ್ ಆಸ್ ಎ ಬ್ರೈಟ್ ಫ್ಯೂಚರ್. ಎಜುಕೇಶನ್ ಇಸ್ ಎ ಇನ್ಫಾರ್ಮೇಶನ್, ಎಜುಕೇಶನ್ ಇಸ್ ನಾಟ್ ಎ ಲೈಫ್. ಫಾರ್ಮಿಂಗ್ ಅಲ್ಲಿ ವಿ ಹ್ಯಾವ್ ಎ ಬೆಟರ್ ಫ್ಯೂಚರ್, ಬೆಟರ್ ಲೈಫ್ ಐತೆ ಮುಂದಕ್ಕೆ. ಅದಕ್ಕೆ ಎಷ್ಟೋ ಜನ ಹಳ್ಳಿಲಿ ಇರೋ ತಂದೆ ತಾಯಿಗೆ ಬೆಂಗಳೂರು ಅಂತ ಸಿಟಿ ಅಂತ ಹೌದು ಒಂದ್ ಕಾಲದಲ್ಲಿ ಇತ್ತು. ಇವಾಗ ಏನಿಲ್ಲ, ಪರವಾಗಿಲ್ಲ. ಹಳ್ಳಿನಲ್ಲಿರೋ ಹುಡುಗರೇನೇನೆ ಇವತ್ತು ಲಕ್ಷ ಗಟ್ಲೆ ಸಂಪಾದನೆ ಮಾಡ್ತಾವ್ರೆ. ಒಂದು ಬೆಳೆನಲ್ಲಿ ಲಕ್ಷನ ಭೂಮಿ ತಾಯಿ ಹಾಕಿ ಕೋಟಿಗಳ ರೂಪದಲ್ಲಿ ತಗೊಂಡ್ತಕ್ಕಂಥ ಏಕೈಕ ಮಾರ್ಗ ಏನಾದ್ರು ಐತೆ, ನಾವು ಓಪನ್ ಆಗಿ ಕೋಟಿಗಳನ್ನ ತೋರ್ಸ್ಬೋದು ಅನ್ನೋದು ಯಾರ್ಕಾದ್ರೂ ತಾಕತ್ತಿದ್ರೆ ರೈತರ ಮಕ್ಳಕ್ ಮಾತ್ರ. ಹೌದು. ಆಮೇಲೆ ನಾನ್ ನೋಡ್ರಿ ನಮ್ಮ ಓರಿಗಳ್ ನೋಡಿ ಎಷ್ಟು ಗಾತ್ರವೇ. ಹಳ್ಳಿ ಕಾರೇನೇನೆ ಅದು ಬ್ರೀಡು. ನಾನ್ ಇದನ್ನ ಬೇರೆದಕ್ಕೆ ಹೋಲಿಕೆ ಮಾಡಲ್ಲ. ಯಾಕಂತಂದ್ರೆ ಹೋಲಿಕೆ ಮಾಡಿದ್ರೆ ಇದ್ರ ಮಹತ್ವ ಹೋಗ್ಬಿಡ್ತದೆ. ನಾವ್ ಯಾಕೆ ಆನೆಗೆ ಹೋಲಿಕೆ ಮಾಡೋಣ? ನಮ್ಮ ಹಳ್ಳಿ ಕಾರ್ನ, ನಮ್ಮ ಹಳ್ಳಿ ಕಾರು ಆನೆಗೆ ಸಮವಾಗಿ ನಿಂತೈತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಟ್ರೆ ನಾನ್ ಇನ್ನೊಂದು ಕಂಪ್ಯಾರಿಸನ್ ಕೊಡಲ್ಲ. ಕಂಪ್ಯಾರಿಸನ್ ಮಾಡ್ಕೊಂಡ್ ಬಂದಿರಲಿಲ್ಲ. ಹಳ್ಳಿ ಕಾರ್ಗೆ ಐತೆ ಒಂದು ಗತ್ತು. ಹಳ್ಳಿ ಕಾರ್ ಅಂತ ಕಟ್ಬೇಕಲ್ರ ಮನೆ ಮುಂದೆ. ಹೇಳ್ರಿ ಆಳೆ ತರದ ಓರಿ ಐತೆ ನಮ್ಮ ಮನೆಯಲ್ಲಿ ಅಂತ ಹೇಳ್ರಿ. ಕಂಪ್ಯಾರಿಸನ್ ಕೊಟ್ಕೊಂಡ್ ಹೇಳಕ್ ಹೋಗ್ಬೇಡ್ರಿ. ಅವಾಗ ಅದ್ರಕ್ಕೂ ಗೌರವ ಕಮ್ಮಿ, ನಮ್ದಕ್ಕೂ ಗೌರವ ಕಮ್ಮಿ. ಹೌದಾ? ಕಂಪ್ಯಾರಿಸನ್ ಮಾಡಿ ಯಾರು ಉದ್ದಾರಕ್ಕಾಗಿಲ್ಲ. ನಮ್ದೇ ಸ್ವತಃ ಮಾಡೋಣ, ಸ್ವಂತವಾಗಿ ಬೆಳೆಯೋಣ. ಹೌದಾ? ಆಳೆ ತರದ ಓರಿ ಅಂದ್ರೆ ನಮ್ಮ ಹಳ್ಳಿ ಕಾರ್. ಖಂಡಿತ ಹೌದು. ನಿಮ್ಮ ಹಳ್ಳಿಕಾರ್ ಹಸುಗಳ ಜೊತೆ ಅಥವಾ ಹೋರಿಗಳ ಜೊತೆಗೆ ಸಾಕಷ್ಟು ಪ್ರಾಣಿಗಳನ್ನ ಸಾಕ್ತಾ ಇದ್ದೀರಾ ಅಂತಂದ್ರೆ. ಆಮೇಲೆ ಇದು ನಾವೊಂದು ಮೇಯ್ನು ಹಳ್ಳಿಕಾರ್. ಅದಾದ್ಮೇಲೆ ಇವೆಲ್ಲ ಉಪಕಸಬುಗಳು ಇವೆಲ್ಲ ಇರ್ಲೇಬೇಕು. ಏನು ಎಮ್ಮೆ ನೋಡ್ರಿ, ಮುರ್ರಾ ತಳಿ ಎಮ್ಮೆಗಳವೆ. ನಂಬರ್ 1 ಬ್ರೀಡ್ಗಳು ಮುರ್ರಾವು ಇವು. ನೋಡ್ರಿ ಇದು ಕರ ಹಾಕಿ ನೋಡಿ, ಕರ ಹಾಲ್ ಐತೆ. ಒತ್ಕ 4 ಲೀಟರ್ ಹಾಲ್ ಐತೆ. ಇದು ಇಲ್ಲೇ ರಾಮನಗರದ ಹತ್ರನೇ ತಕೊಂಡಿದ್ದು ನಮ್ ಸ್ನೇಹಿತರ ಹತ್ರ. ಪಾಪ ವಿಡಿಯೋ ಕಳ್ಸಿದ್ರು ನನಗಾಗಿ. 15 ದಿನ ಇಟ್ಟು ಕೊಟ್ರು ಅದ್ ಎಮ್ಮೆ. ಇದ್ ಬಂದ್ಬಿಟ್ಟು ಗೋಪಾಲ್ ನಾಯ್ಡು ಶೆಡ್ ಅಲ್ಲಿ ಇನ್ನ ಇದು ಅಲ್ಲಾಗಿಲ್ಲ. ಕೋಣ ಪಿಕ್ಚರ್ ಅಲ್ಲ ಐತಲ್ಲ, ದೊಡ್ಡದು ಕೋಣ. ಅದು ಅದ್ರಿಗೆ ಇದು ಫಲ ಆಗೈತೆ. ಇದು ಮೈಸೂರು ಡಾಕ್ಟರ್ ಕೇಳ್ತಾವ್ರೆ, ಅವ್ರು ಕೊಡ್ತಿರೋದು. ಆಮೇಲೆ ಇದು ಜಮ್ನಾಪಾರಿ ಮೇಕೆ ಐತೆ. ಆಮೇಲೆ ನಮ್ಮ ರಾಣಿಬೆನ್ನೂರು ಹಾವೇರಿ ಕುರಿ, ಇವೆಲ್ಲ ಫೈಟ್ ಯೂಸ್ ಮಾಡೋದು. ನೋಡ್ರಿ ಇನ್ನ ಅಲ್ಲಾಗಿಲ್ಲ. ಇದ್ರ ಗಾತ್ರ ಇದು ಹಾವ ಭಾವ ನೋಡ್ಬೋದು ನೀವು. ಕುರಿ ಬಹಳ ಚೆನ್ನಾಗೈತೆ ಇವೆಲ್ಲಾನು. ಇನ್ನ ನೋಡ್ರಿ ಅಲ್ಲಾಗಿಲ್ಲ. ನೋಡ್ರಿ ಕುರಿ ವಯಸ್ಸು ಚೆಕ್ ಮಾಡೋದ್ ನೋಡ್ರಿ ಹಿಂಗೆ. ಇನ್ನ ಅಲ್ಲಾಗಿಲ್ಲ. ಸರಾಸರಿ ಇದು ಇವಾಗ 2 4 ಬಂದ್ರೆ ಒಳ್ಳೆ ಬಾಡಿ, ಒಳ್ಳೆ ಸ್ಟ್ರಕ್ಚರ್, ಕೊಂಬಿನ ತಿರುಗುತ್ತೆ. ಆಮೇಲೆ ಜಮ್ನಾಪಾರಿ ಮೇಕೆ ಹೊತ್ನು. ಯಾಕ ಚಳಿಗ್ ಪಾಪ ಅದು, ಇಲ್ಲಾಂದ್ರೆ ಬಹಳ ಸೌಂಡ್ ಮಾಡೋದು. ಯಾಕಮ್ಮ ಕಿವಿನಲ್ಲೇ ಇದ್ರ ಜಾತಿ ಆಳುತ್ತೆ. ಆಮೇಲೆ ನಮ್ಮದೇ ತಳಿ, ನಮ್ ಕರ್ನಾಟಕದೇ ತಳಿ ಮಲೆನಾಡ್ ಗಿಡ್ಡ ಸ್ವರ್ಣ ಕಪಿಲ, ವಿಶೇಷವಾದ ತಳಿ. ಇದ್ರ ವಿಶೇಷತೆ ಏನಂದ್ರೆ ಕಣ್ಣು, ಕೊಂಬು
ಮೂತಿ ಹಾ. ಮೂತಿ ವಸಡು, ಹೌದು. ಆಮೇಲೆ ಕಾಲ್ ಗೊರಸು, ಹೌದು. ಬಾಲ ಇಂದ ಹಿಡಿದು ಇದ್ರವರ್ಗೂನು ಇರಮ್ಮ ಹಾ. ಇದ್ರವರ್ಗೂನು ಹ್ಮ್. ಒಂದೇ ಐತೆ ನೋಡ್ರಿ ಇದು ಬಣ್ಣ. ಇದು. ಕರೆಕ್ಟ್. ಆಮೇಲೆ ಬಾಳ ಗುಣ ಐತೆ ಇಲ್ಲಿ ನೋಡ್ಬೋದು ನೀವು, ಹಾ. ಗುಣ ಚೆನ್ನಾಗೈತೆ. ಹ್ಮ್. ಯಾರಾದ್ರೂ ಮನೆ ಹತ್ರ ಒಂದೇ ಸಾಕೋರು ಇದ್ರೆ ಹಾ. ಅಮ್ಮ ಅಂದ್ರೆ 2 ಅಡಿ ಕಮ್ಮಿ ಐತೆ ಹಾ. ಎತ್ತರ. ಹಾ. ನೋಡ್ಬೋದು ನೀವು, ಆ ಮೇಕೆ ಏನಾನ ಉದ್ದ ಐತೆ, ಹೌದು, ಅದಕ್ಕಿಂತ ಹೌದು, ಕಡಿಮೆ ಇದು ಐತೆ. ಕಮ್ಮಿ ಇದೆ. ಕಮ್ಮಿ ಏನ್ ಸರ್ ಐತೆ. ವಿಶೇಷತೆ ಏನ್ ಅದ್ರಲ್ಲಿ ಅಂದ್ರೆ ಇದು ಮಲ್ನಾಡ್ ಗಿಡ್ಡ ಬಂದ್ಬಿಟ್ಟು ಹಾ. ಬೇಲಿಗಳಲ್ಲಿ ಹಾರಿ ಹೋಗಿ ಹಾ. ಮೇಯ್ಕೊಂಬರೋದು ತಳಿ ಇದು. ಮನೆಗೆ ಹಾಲಿಗೆ ಬಹಳ ಶ್ರೇಷ್ಠ. ಶ್ರೇಷ್ಠ. ನಮ್ಮ ಹಳ್ಳಿ ಕಾರ್ ಬಿಟ್ಟ ಮೇಲೆ ಹಾ. ನೆಕ್ಸ್ಟ್ ಇದೇನೆ. ಕೇಳಿದ್ದೆ ಅದ್ರಲ್ಲಿ ಔಷಧ ಗುಣ ಕೂಡ ಇರುತ್ತೆ ಆ ಹಾಲಲ್ಲಿ ಅಂತ ಹೇಳಿ. ನಿಜ ನಿಜ ನಿಜನಾ? ನಿಜ. ಹೌದು. ಆಮೇಲೆ Okay. ಹಳ್ಳಿ ಕಾರೇ ನಂಬರ್ 1. ಹ್ಮ್, ಹ್ಮ್. ಅದಾದ್ಮೇಲೆ ಇವೆಲ್ಲ. Okay. ಹ್ಮ್ ಹಾ. ಹಳ್ಳಿ ಕಾರೇ ನಂಬರ್ 1. ಹೌದು. ಆಮೇಲೆ ಇಲ್ಲಿ ನೋಡ್ಬೋದು ಮೇಕೆ. ಹಾ. ನೋಡ್ರಿ ಇದ್ರ ಕಿವಿ ಇರಮ್ಮ, ಇದು ಕಿವಿ ಇದ್ ಮಾಡುತ್ತೆ ನೋಡ್ರಿ, ಅದ್ರದ್ದೇ ಮರಿ ಐತೆ. ಹಾ. ಹಾ. ನೋಡ್ಬೋದು ಕಿವಿ ಇದ್ರದ್ದು, ಈ ಕಿವಿ ನೋಡಿ. ವಿಶೇಷತೆ ಕಿವಿನೇ ವಿಶೇಷ ಹೌದು, ಇದ್ರಲ್ಲಿ. ಕಿವಿನಲ್ಲೇ ಇದನ್ನ ನಾವು ಇದ್ ಮಾಡೋದು. ಹಾ, ಹಾ. ಕಿವಿ ಇದ್ರಲ್ಲಿ ಬೇರೆ ಮೇಕೆಗಳಿಗೂ ಸರ್ ಇದಕ್ಕೂ ಇರುವಂತಹ ವ್ಯತ್ಯಾಸ ಏನಿರಬಹುದು? ಕಿವಿನೇ ವ್ಯತ್ಯಾಸ. ಹಾಲೇನಾದ್ರೂ ಹೌದು, ಜಾಸ್ತಿ ಹಾಲು ಬರುತ್ತೆ? ಬರುತ್ತೆ ಇದ್ರಲ್ಲಿ, ಹಾ. ಹಾಲಿನ ಗುಣ ಹಾ. ಅದೆಲ್ಲ ಐತೆ. Okay. ಓಕೆ, ಯಾರಪ್ಪ ಟ್ಯಾಟು ಮಾಡೋದ ಪಾಪ ಇಲ್ಲಾಗೆ. ಆಮೇಲೆ ನಾನು ಆವಾಗ್ಲೇ ಹೇಳಿದ್ದೆ ನಿಮ್ಗೆ, ಹಾ, ಏಕಲವ್ಯನ್ ಹೌದು. ಟ್ಯಾಟು ಲಕ್ಷಾಂತರ ಜನ ಹೌದು, ಹಾಕ್ಸ್ಕೊಂಡವ್ರಂತ. ಹೌದು. ಈ ಹುಡುಗನೇ ಬಾಪ ಇಲ್ಲಿ ಬೇಗ. ಆಮೇಲೆ ಈ ಹುಡುಗ ನೋಡ್ರಿ ನಮ್ಮ ಫ್ರೆಂಡ್ ಕುರಿ, ಹಾ. ನೋಡಿ ಬಂಡೂರ್ ಕುರಿ ಬ್ರೀಡರ್ ಹಾ. ನೋಡ್ರಿ, ನಮ್ಗೊಂದ್ ಕುರಿ ತಂದು ಕೊಟ್ಟವ್ರೆ. ಹಾ. ರೀಸನೇಬಲ್ ಪ್ರೈಸ್ ಅಲ್ಲೇ ಕೊಟ್ಟವ್ರೆ. ಹಾ. ಇದು ಸರಾಸರಿ ಇವಾಗ ಮಾರ್ಬೇಕಂತ ಹೋದ್ರೆ ಹಾ. ಎಲ್ಲ ಒಂದ್ 70-80 ಸಾವಿರದ ಮೇಲೆ ಅಲ್ಲೇನಪ್ಪ ಇದ್ರ ಬೆಲೆ. Okay. ನಮ್ಗೆ ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಕೊಟ್ಟವ್ರೆ. ಬ್ರೀಡ್ ಇದು ಇದಾಗ್ಲಿ ಅನ್ಬಿಟ್ಟು ಹಾ, ಹಾ, ಹಾ. ಅಲ್ಲಿ ಏಕಲವ್ಯನ್ ಪಾಕದಲ್ಲಿ ಕಟ್ಬಿಡೋಣ ಇರ್ರಿ. ಬಾಬಾ ಏನ್ ವಿಶೇಷತೆ ಸರ್ ಈ ಕುರಿಯಲ್ಲಿರೋದು? ಬೇರೆ ಬಂಡೂರ್ ಇದ್ರ ಬಗ್ಗೆ ಆ ಹುಡುಗನ ಹೇಳ್ತಾರೆ. ನಾನು ಓ, okay. ನನ್ಗೆ ಅಷ್ಟು ಮಾಹಿತಿ ಇಲ್ಲ. ಹಾ, ಹಾ, ಅದು ಅವ್ರ ಕೈಯಲ್ಲೇ ಕೊಡ್ಸ್ತೀನಿ. ಅದು ಯಾಕಂತಂದ್ರೆ ನಮ್ಗೆ ಗೊತ್ತಿರೋದು, ನಾವು ಉಚ್ಕುರಿನ ನಾವು ಜಾಸ್ತಿ ಬೆಂಬಸೋದು. ಹಾ. ಉಚ್ಕುರಿಕೆ ಬರ್ತದಲ್ಲಪ್ಪ ಇದು, ಹೌದು. ಉಚ್ಕುರಿ ಬ್ರ್ಯಾಂಡ್. ಇದ್ರ ಬಗ್ಗೆ ಅವ್ರು ಹೇಳ್ತಾರೆ. ಕುರಿನ ಇಟ್ಕೊಂಡೇನೇನೆ. Okay, okay. ಇದ್ರದ್ದೇ ಮಾಡಿರೋದಪ್ಪ ನೀನು. ಇದ್ರದ್ದೇನೆ. ಇಲ್ಲಿ ಬಾ, ನಾನು ಇಲ್ಲಿರ್ತೀನಿ, ನೀನು ಇಲ್ಲಿ ಬಾ. ಇರಮ್ಮ, ಇಲ್ಲಿ ಬಾಪ ಇಲ್ಲಿ ಬಾ. ಇರು ಕಲ್ದದಿರು. ಇದೇ ಊರಿನೇ. ನಿಮ್ದು ಯಾವ ಊರು? ನರಸೀಪುರ. ನಿಮ್ ಹುಡುಗ್ರು ಎತ್ತವ್ರ ವಿಡಿಯೋ ಹೇಳಿ. ಇರಮ್ಮ ಕಲ್ದದಿರು ಮೇಡಮ್, ಇಲ್ಲಿ ಬಂದು ನಿಂತ್ಕೊಳ್ಳಿ. ಇಲ್ಲಿರ್ರಿ, ಅಲ್ಲೇ ನಿಂತ್ಕೊಳ್ಳಿ. ಇನ್ನ ಬನ್ರಿ ನಾನು ಇದೀನಿ, ಬನ್ರಿ. ಅಲ್ಲೇ ಇರ್ರಿ. ಇರಮ್ಮ ಕಲ್ದದಿಕ್ಕೊಂಡು ತೆಗಿಯೋಣ ಇದು. ಅಲ್ಲ ಆ ಹುಡುಗನ ಬರ್ಲಿ. ಆರಾಮ ಇರ್ರ. ಇದ್ರ ಡ್ರಾಯಿಂಗ್ಗಳು, ಇದ್ರ ಟ್ಯಾಟೂಸು Painting. ಲಕ್ಷಾಂತರ ಜನ, ಸಾವಿರಗಳಲ್ಲಿ ಕಡಿಮೆ. ಹಾ, ಹಾ, ಹಾ. ಇರ್ರ. ನೀನ್ ಪೇಂಟಿಂಗ್ ಮಾಡ್ತೀಯಪ್ಪ? ನೋಡ್ರಿ, ಹ್ಮ್. ನೀನೇ ನೋಡ್ಕೊ. ನೋಡಿ ಅವಂದೇ ಫೋಟೋ ಇದು. ಇರಪ್ಪ, ನಕ್ಬಿಡು. ಓಕೆ. ಸಾಕು ನೋಡ್ರಿ, ಅವಂದೇ ಫೋಟೋ. ಸುಮಾರು ಜನ ಇದ್ರದ್ದು ವಿಡಿಯೋ ಮಾಡವ್ರೆ, ಫೋಟೋಸ್ ಮಾಡವ್ರೆ. ಟ್ಯಾಟು ಎಲ್ಲಪ್ಪ ನೋಡ್ರಿ, ಏಕಲವ್ಯಂದೆ. ಯಾರಾದ್ರೂ ಇದ್ರ ಫ್ಯಾನ್ಸು ಟ್ಯಾಟುಗಳು ಮಾಡಿಸ್ಕೊಂಡಿರೋರು ಅವಕಾಶ ಎಷ್ಟೊತ್ತವರೆಗೂ ಇರುತ್ತೆ ಅಂದ್ರೆ ಬೆಳಿಗ್ಗೆ 9ರಿಂದ 11 ಗಂಟೆವರೆಗೂ ಇದ್ರ ಜೊತೆ ಫೋಟೋ ಹಿಂಗ್ ಬೇಕಂದ್ರೆ ಇಲ್ಲಿ 11 ಗಂಟೆವರೆಗೂ. ಆಮೇಲೆ ಒಳಗೆ ಕಟ್ಟಿರ್ತಾರೆ, ಆಮೇಲೆ ಸಿಗುತ್ತೆ. ಬಟ್ ಫ್ರಂಟ್ ಫೋಟೋ ಬೇಕಂದ್ರೆ ಬೆಳಿಗ್ಗೆ 9ರಿಂದ 11 ಗಂಟೆ ಅವೈಲೇಬಲ್ ಟೈಮ್ ನೋಡ್ಕೊಂಡು ಬರ್ರಿ. ನೋಡ್ರಿ ಇದ್ರದ್ದೇ ಏಕಲವ್ಯಂದು ಫೋಟೋ ಇದು. ಸುಮಾರು ನೋಡ್ರಿ. ಏನಪ್ಪ ನಿನ್ನ ಹೆಸರು? ಸತ್ಯ ಅನ್ಬಿಟ್ಟು. ಇವ್ರದ್ದು ಟಿ ನರಸೀಪುರದಲ್ಲಿ ಟ್ಯಾಟೂ ಶಾಪ್ ಐತೆ. ನಾನು ಸುಮಾರು ಲೈಕು ಇದು ಕೊಟ್ಟಿದ್ದೀನಿ ಇವ್ರಿಗೆ. ವಿಚಾರ ಏನಂತಂದ್ರೆ ನೋಡ್ರಿ, ಒಂದು ಬಸವಣ್ಣನ್ಗೆ ಫ್ಯಾನ್ಸ್ ಉಟ್ಕೊಳೋದು. ಆಮೇಲೆ ಇದ್ರ ಫೀಲ್ಡ್ ಅಲ್ಲೇ ಇಲ್ದಿರ ಇರೋರೆಲ್ಲ ಹಾಕ್ಸ್ಕೊಂಡವ್ರೆ ಟ್ಯಾಟೂ ಅಲ್ವಾ. 100% ನೋಡ್ರಿ. ಇವ್ರು ಬಂಡೂರ್ ಕುರಿ ಫೇವ್ರೇಟ್ ಅವ್ರದ್ದು. ಕುರಿದ್ ಹಾಕ್ಸಿರೋದು ವರಿದೇನೇನೆ. ಆ ಕಾರಣಕ್ಕ ತುಂಬಾ ಖುಷಿ ಆಗುತ್ತೆ ಈ ಕಾರಣಕ್ಕೆ. ಇರಮ್ಮ ಬರೋಣ ಇರು. ಆಮೇಲೆ ಪ್ರಪ್ರಥಮ ಓರಿ ಕಾಲ್ ಕಡ್ಗ ಹಾಕಿದ್ದು ನಾನೇ. ಹಾಕ್ದವಾಗ ಇದೇನಿದು ಈ ತರ ಅಂದ್ರು. ಇವತ್ತು ಎಲ್ರು ಮಾಡ್ತಾವ್ರೆ. ನಿಜಾನಣ್ಣ? ಬೆಳ್ಳಿ ಕೊಂಬುಕುಪ್ಪುಗಳು ಬೇರೆಯವ್ರು ಮಾಡ್ಸಿದ್ರೋ ಇಲ್ಲ ಗೊತ್ತಿಲ್ಲ. ನಾನ್ ಅವತ್ಗೆ ಬೆಳ್ಳಿ ಕೊಂಬುಕುಪ್ಪು, ಬೆಳ್ಳಿ ಕಾಲ್ ಕಡ್ಗ, ಚಿನ್ನದ ಚೈನ್ ಹಾಕಿದ್ದು, ಓರಿಕ ಬಂಗಾರದ್ದು ಚೈನು. ಅದ್ರಲ್ಲಿ ಇನ್ಶಿಲು ನಮ್ ತಾಯಿದು, ನಮ್ ತಂದೆದು. ಎಸ್ ಸಂಪತ್ ಕುಮಾರ್ ಅನ್ಬಿಟ್ಟು ನಮ್ ತಂದೆ ಹೆಸರು. ಎಂ ಮಂಜುಳಾ ಅಂತ ಅನ್ಬಿಟ್ಟು ಇನ್ಶಿಲ್ ಮಾಡಿ ಪದಕಗಳ ತರ ಮಾಡಿ ಹಾಕಿದ್ವಿ. ಇವತ್ತು ಎಲ್ರು ಹಾಕ್ತಾವ್ರೆ. ಸಂತೋಷ. ಮಾಡಿದ್ರ ಮರಿಬಾರ್ದು. ನಮ್ಮ ಮನೆಯಲ್ಲಿ ಕಾಡ್ ಮರ ಐತೆ. ಕಾಡ್ ಮರ ಇಲ್ಲ ಐತೆ, ಅಲ್ಲೂ ಐತಾ ಇದು ನಗಣ್ಣ.
ಅಲ್ಲೈತೆ ಅದರ್ಕ ಅಂಚುಗಳು ಹೊಡ್ಸಿ ಕುರ್ಜುಕ ಫಸ್ಟ್ ಪ್ರಪ್ರಥಮ ಎಲ್ರು ಕಟ್ಟೋರ್ ನಗಣ ಅದಕ್ಕೆ ಅಂಚುಗಳು ಹೊಡ್ಸಿ ಮಾಡಿಸಿದ್ದು. ಇವಾಗ ಬೆಳ್ಳಿದ್ರಲ್ಲಿ ಮಾಡಿಸ್ಕೊಂಡವ್ರಂತ. ಸಂತೋಷ, ಮಾಡ್ರಿ, ತಪ್ಪೇನಿಲ್ಲ ಮೇಡಮ್. ಪ್ರಪ್ರಥಮ ನೋಡ್ರಿ ಕಾಲ್ ಕಡ್ಗ ಓರಿಗಳ್ಗೆ ಹಾಕಿದ್ದು ನೇನು ನಾವು ಮಾಡ್ದವಾಗ ನೋಡ್ರಿ ಇದನ್ನ ಕಾಲ್ಗೆ ಹಾಕೋದು, ಓರಿ ಕಾಲಿಗೆ ನಾನು ಹಾಕ್ತಾಯಿದ್ದೀನಿ. ಹಂಗಿರೋದು ಇದು ಆಯಿತಾ, ಇಲ್ಲಿ ತೋರಿಸ್ತೀನಿ ನೋಡ್ರಿ. ಹಿಂಗೆ ಇದು ಸಿಂಪಲ್. ಏನು ಗೊತ್ತಾ, ಕೆಲವೊಂದು ಓರಿಗಳು ಒದೆಯೋ ಬಿಡ್ತವೆ, ಆ ಕಾರಣಕ್ಕೆ ಇಲ್ಲಿ ನೋಡ್ರಿ ಹಿಂಗೆ ಇಷ್ಟೆಲ್ಲ ಹಾಕು, ಮುಗೀತಾ? ಕಾಲಲ್ಲಿ ತಿರ್ಗಿ ಬಿಚ್ಕೊಬೇಕಾ? ಇಲ್ಲಿ ನೋಡಿ ಸಿಂಪಲ್ ಇಷ್ಟೇ. ಇದು ಓರಿ ಕಾಲ್ಗೆ ಹಾಕೋ ಕಾಲು ಕಡ್ಗ ಇದು. ಆಮೇಲೆ ಕುಪ್ಪುಗಳು, ಕಾಳ್ಸ ಅಂತೀರಿ, ಹಿಂಗೆ ಕೊಂಬಿಗೆ ಹಾಕೋದು ಎಲ್ಲ ಬೆಳ್ಳಿವೇನೆ. ಆವತ್ತು ನಾವು ಮಾಡಿ ಸಿಕ್ಕಿಬಿಟ್ರಿ. ಆಮೇಲೆ ನೋಡ್ರಿ ಚಿನ್ನದ ಚೈನು ನೋಡ್ರಿ, ಇನ್ಶಿಲ್ ಎಮ್ಮು. ಹಾಂ, ಇದು ನಮ್ಮ ತಾಯಿಯವರು ಇನ್ಶಿಲು. ಇದು ಎಸ್ಸು, ಸ್ವಲ್ಪ ಇದ್ರಲ್ಲಿ ಮಾಡವ್ರೆ. ಕೆಲವರು ಇದನ್ನು ಜೆ ಅಂತ ಅಂದ್ಕೊಂಡಿರೋರು ಉಂಟು. ಇದು ಜೆ ಅಲ್ಲ, ಎಸ್ಸೇನೇನು, ಕ್ಲಿಯರಾಗಿ ಐತೆ, ಎಸ್ ಇದು. ಇದು ಒಂದು ಸಂಪತ್ ಕುಮಾರ್, ಇನ್ನೂ ಒಂದು ನಮ್ಮ ವೈಫ್, ಎರಡನೇ ವೈಫು ಅದೇನೇನು, ಇದು ಎಮ್ಮು ಮಂಜುಳಾ ಅಂತ ಅಂದ್ಬಿಟ್ಟು. ಹೌದು ನೋಡಿರಿ, ಇದು ಚಿನ್ನದ ಚೈನುಗಳು ಏನೋ ನಮ್ಮ ಓರಿಗಳ್ಕ. ಆಮೇಲೆ ಕಾಲು ಕಡ್ಗಗಳು, ಕುಪ್ಪುಗಳು, ಏಕಲೆವಿನ್ ಡ್ರಾಯಿಂಗು ಮೊನ್ನೆ ಜಾತ್ರೆಯಲ್ಲಿ ಕೊಟ್ಟರು. ಈಗ ಒಂದು ನೀವು ಇಂಟ್ರ್ಯೂ ಮಾಡೋವಾಗೆ ಇನ್ನೂ ಒಂದು ಕೊಟ್ಟರು ಹಂಗೆ. ಆಮೇಲೆ ನೋಡ್ರಿ ಪ್ರೀತಿ ವಿಶ್ವಾಸಕ್ಕೆ ನಾನು ಆಭಾರಿ. ಮಾಡಿರೋದು ಐತೆ. ಆಮೇಲೆ ಅಪ್ಪ ಕಾಡು ಮರ ಒಂದು ಎತ್ತಿ ಸೈಡಾಗಿ ಇಕ್ಕಿರ್ಬೇಕು ನೋಡಿ, ಅಂಚೋಡ್ಸಿರೋದು ಕುರ್ಜಿಗಳು ಕಟ್ತಿರಲ್ಲ, ಅದು ಅಲ್ಲೇ ಇರ್ಬೇಕು ನೋಡು. ಆಯಿತಾ? ಆ ರೂಮಾಗ ಇರ್ಬೇಕು ನೋಡು ಬೈಲೆ ಕಿಶಾರ, ಆ ರೂಮಾಗ ನೋಡು, ಆ ರೂಮಾಗ ಐತೇನ. ಕಾಲದಲ್ಲೇ ನೆನ್ನೆ ಇವೆಲ್ಲ ಮಾಡಿಸಿರೋದು. ಇವು ಬಂದುಬಿಟ್ಟು ಕಂಚಿದು ನೋಡ್ರಿ, ಇಲ್ಲಿ ಚಿಕ್ಕ ತಿಪ್ಪಣ್ಣನವರ ಕುಟುಂಬದವರಿಂದ ಅಂತ ಅಂದ್ಬಿಟ್ಟು ಇಲ್ಲಿ ಸಂಪತ್ ಕುಮಾರ್ ನಮ್ಮ ತಂದೆ ಹೆಸರು. ಆಮೇಲೆ ನಮ್ದು ಇಟ್ಕೆ ಫ್ಯಾಕ್ಟ್ರಿ ಇತ್ತು, ASB ಅಂದ್ಬಿಟ್ಟು, ಆದಿಶಕ್ತಿ ಬ್ರಿಕ್ಸ್ ವರ್ಕ್ ಅಂತ, ಅದು ವರ್ತೂರು. ಇದು ಅವಾಗೇ ಮಾಡಿಸಿದ್ದು. ಇದು ಓರಿಗಳ್ಕ ನೋಡ್ರಿ ಹಿಂಗೆ ಕಟ್ಟೋದು ನಾವು. ಇದು ಹಿಂಗೆ ಬರ್ತವೆ, ಇದೇ ಫ್ರಂಟು. ನಾವು ಓರಿ ಕಡ್ದಾಗಿಂದನೂ ಕುರ್ಜುಗಳಿಗೆ ಎತ್ತು ಕಡ್ದವಾಗಿಂದನೂ ನಾವು ಯಾವತ್ತೂ ಹಿಂದೆ ಕಟ್ಟಿರಲಿಲ್ಲ, ಮುಂದೆನೇನೆ ಓರಿಗಳು. ಹಂಗೇನ ಮೊನ್ನೆ ವರ್ಷ ಕುರ್ಜುಗಳ್ಕ ಬೇರೆ ಕುರ್ಜುಗಳ್ಗೆ ನಾವು ಹೋಗಿರಲಿಲ್ಲ, ಮೆರವಣಿಗೆ ಮಾಡಿದ್ರಿ ಉಸ್ಕೂರ್ನಾಗ ಇದು. ಆಮೇಲೆ ಬನ್ನಿರಿ, ಹಂಗೇನೇನೆ ಬನ್ನಿ ಮೇಡಮ್, ಇಲ್ಲಿ ಬನ್ನಿರಿ, ಹಿಡ್ಕಪ್ಪ ಬನ್ನಿರಿ. ಅಂದರೆ ಇವೆಲ್ಲ ಗಿಫ್ಟ್ಗಳೇ ಎಷ್ಟಿರ್ಬೋದು, ಇದ್ರ ಬೆಲೆ ಕಟ್ಟಕ್ಕತ್ತದ ಇವಕ್ಕ? ಹಾಂ, ಆಗುತ್ತಾ? ಇದು ನಾವು ಸಂಪಾದನೆ ಮಾಡಿರೋದು. ಈ ಥರ ಸ್ನೇಹಿತರು ಬಂದು ನನಗೆ ಇದು ಬೇಕಣ್ಣ, ಇವಾಗ ಈ ಶಾಲು ಚೆನ್ನಾಗೈತೆ, ಇದು ಬೇಕು ಅಂದರೆ ಎತ್ಕೊಂಡು ಹೋಗಪ್ಪ ಅಂತ ಅದು ಹೇಳ್ತೀರಿ, ತಲುಕಕ್ಕೆ ನಿಲ್ಕಲ್ಲ ನೋಡಿ. ಯಾರು ಇಂತಿಂಥದ್ದೇ ಅಂತಲ್ಲ ಬಿಡಿ ಮೇಡಮ್ ಅದು. ಆಮೇಲೆ ಹೂವಾರಗಳು ಒಣಗ್ದಿರನೇ ಇದ್ದಿದ್ರೆ ಅದೆಷ್ಟು ಲಾರಿ ಲೋಡು ನೋಡಿ. ಎಲ್ಲ ಗಿಫ್ಟ್ ಐಟಮ್ಗಳು, ಡ್ರಾಯಿಂಗ್ಗಳು, ದೇವ್ರುಗಳ್ದು ನೋಡಿರಿ. ಅಲ್ಲಿ ಪೇಂಟಿಂಗ್ ಉಲ್ಟಾ ಮಾಡಿರೋದು, ಅದು ಪೇಂಟಿಂಗು. ಈ ಥರ ಸುಮಾರು ಇದಾವೆ ಬಿಡ್ರಿ. ಇದೆಲ್ಲ ಡ್ರೈ ಫ್ರೂಟ್ಸ್ ಕೊಟ್ಟಿರೋವು ಇವವು, ಆ ಕಾಲಿಗಳು. ಈ ಥರ ಆಮೇಲೆ ಒಂದು ಸತಿ ಫಂಕ್ಷನ್ ಮಾಡ್ರೆ ನಾನು ಲಾಟ್ಗಟ್ಲೆ ತಗೊಂಡು ನೋಡಿ, ಅದ್ರಾಗ ಉಳ್ದಿರೋ ತಟ್ಟೆ ಐತೆ, ಗ್ಲಾಸ್ಗಳಿರ್ಬೋದು ನೋಡಿರಿ. ಇಲ್ಲಿ ಸಿಂಪಲ್ಲಾಗಿ ನಾವೇ ಫಂಕ್ಷನ್ ಮಾಡ್ಕೊಳಕ್ಕೆ ನೋಡಿರಿ ಐಟಮ್ಗಳು. ಒಂದು ಮದುವೆ ಫಂಕ್ಷನ್ ಸಾಮಾನು ಇತ್ತು ನಮ್ಮ ಹತ್ರ, ಅದನ್ನು ಕಾರಣಾಂತರಗಳಿಂದ ಮಾರಿಬಿಟ್ಟೆ. ಸಾಮಾನು, ಪೆಂಡಾಲ್ ಸಾಮಾನು ಎಲ್ಲ, ಇವೆಲ್ಲ ಹಾರಗಳು ನೋಡಿರಿ. ಇಲ್ಲಿ ಮೆಮೆಂಟೋಸು 3-4 ರೂಮ್ ತುಂಬಿ ಇದಿರೋದು.